ಮಂಡ್ಯದಲ್ಲಿ ಶುರುವಾಗಿದೆ ಜೋಡೆತ್ತುಗಳ ಜೊತೆ ಸುಮಲತಾ ಫೈಟ್. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ನಿಮ್ಮ ಮುಂದೆ. ಮಂಡ್ಯ ಅಖಾಡ ಮತ್ತಷ್ಟು ರಂಗೇರ್ತಾ ಇದೆ, ನಿಗಿ ನಿಗಿ ಕೆಂಡದಂತೆ ಭಾಸವಾಗ್ತಾ ಇದೆ. ಮಂಡ್ಯದಲ್ಲಿ ಈಗಾಗಲೇ ಶುರುವಾಗಿದೆ ಜೋಡೆತ್ತುಗಳ ಜೊತೆ ಸುಮಲತಾ ಫೈಟ್. ಮೂವರು ಸುಮಲತಾಗಳನ್ನ ಕಣಕ್ಕಿಳಿಸಿದ್ದು ಮುಖ್ಯಮಂತ್ರಿಗಳ ಅನ್ನುವಂತಹ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡ್ತಿತ್ತು. ಸಿಎಂ ಜೊತೆ ಮೂವರು ಸುಮಲತಾಗಳು ಇದ್ದಾರೆ ಅನ್ನುವಂತಹ ಫೋಟೋ ಕೂಡ ವೈರಲ್ ಆಗಿತ್ತು. ಆದ್ರೆ ಈ ಫೋಟೋದಲ್ಲಿ ಇರೋದು ಸುಮಲತಾಗಳಲ್ಲ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇದೆ. ಈ ನಕಲಿ ಫೋಟೋವನ್ನ ಹಾಗಾದ್ರೆ ಬಿಟ್ಟಿದ್ದಾದ್ರೂ ಯಾರು, ಯಾಕಾಗಿ ಈ ಫೋಟೋವನ್ನ ಬಿಟ್ಟಿದ್ದಾರೆ? ಕುಮಾರಸ್ವಾಮಿ ಅವರಿಗೆ ಹೆಸರಿಗೆ ಮಸಿ ಬೆಳೆಯೋದಕ್ಕಾಗಿ ಈ ರೀತಿ ಏನಾದ್ರೂ ಆಗಿದ್ಯಾ, ಅಥವಾ ಸುಮಲತಾ ಪರ ಇದ್ದವರೇ ಈ ಒಂದು ಫೋಟೋವನ್ನೇನಾದ್ರೂ ಬಿಟ್ಟಿದ್ದಾರಾ ಗೊತ್ತಿಲ್ಲ. ಇದಕ್ಕೆ ಸ್ಪಷ್ಟ ಚಿತ್ರಣ ಇನ್ನಷ್ಟೇ ಸಿಗಬೇಕಾಗಿದೆ. ನಾನು ಒಂದೇ ವಿಷಯ ಹೇಳಿದೆ, ಏನೇ ಕುತಂತ್ರ ಮಾಡಿ ಇನ್ನು 3 ಜನ ಸುಮಲತಾ ಅಂತ ನಾಮಿನೇಷನ್ ಫೈಲ್ ಮಾಡಿಸಿದಾರಂತೆ. 3 ಅಲ್ಲ ರೀ, 3 ಹಾಕೊಳ್ಳಿ, 3 ಹಾಕೊಳ್ಳಿ, ಎಲ್ಲ ಹಾಕೊಳ್ಳಿ. ಬೇಕಾದ್ರೆ ಅವ್ರ ಅಭ್ಯರ್ಥಿ ಹೆಸರನ್ನು ಸುಮಲತಾ ಅಂತಾನೆ ಹಾಕೊಳ್ಳಿ. ಈ ಆಶೀರ್ವಾದ ಸಾಕು, ಗೆಲುವು ನಮ್ಮದೇ ಆಗ್ಬೇಕು. ಸುಮಲತಾದ ಗೊಂದಲ ಅಂದರೆ ಸುಮಲತಾ ಅನ್ನೋರು ಎಲೆಕ್ಷನ್ಗೆ ನಿಲ್ಬಾರ್ದ? ನಾವು ಸ್ವಂತ ಇದರಿಂದನೇ ನಿಂತಿರೋದು. ನಾವು ಗೊಂದಲ ಏನೂ ಗೊತ್ತಿಲ್ಲ, ನಾವು ನಿಲ್ಲಬೇಕು ಅಂತ ಡಿಸೈಡ್ ಮಾಡೇ ನಿಂತಿರೋದು. ಅವಾಗಿಂದನೂ 1 ತಿಂಗಳಿಂದನೂ ನಮ್ಮದು ಪ್ಲಾನ್ ಇತ್ತು. ಮತ್ತು ನಾವು ಮಂಗಳವಾರನೇ ನಮ್ಗೆ ಒಳ್ಳೆ ದಿವಸ ಅಂತ ನಾವು ಮಂಗಳವಾರ ನಾಮಿನೇಷನ್ ಫೈಲ್ ಮಾಡಿದ್ದು. ಸರ್, ಇದು ನನಗೆ ನಾಮಪತ್ರ ಒಟ್ಟಿನಲ್ಲಿ ಸಲ್ಲಿದ್ದರಿಂದ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಈಗ ಸುಮಲತಾ ಅವರು, ಅಂಬರೀಷ್ ಅವರ ಪತ್ನಿಗೆ, ಈಗ ನಮ್ಮ ಹೆಂಗಸರು ಸುಮಲತಾ ಅನ್ನೋದು ಯಾವುದು ತೊಂದರೆ ಆಗಬಾರ್ದು ಅಂತಲೇ ಒಂದು ನಿರ್ಧಾರ ತಗೊಬಿಟ್ಟಿದ್ದೀನಿ. ಅದು ಬೇಡ ಅಂತ ನನ್ನ ಮನಸ್ಸು. ಸರ್, ನಮಗೆ ರಾಜಕೀಯ ಬಗ್ಗೆ ಇದು ಗೊತ್ತಿಲ್ಲ, ನಾವು ರೈತರು. ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕೋಣ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಇದ್ದಾರೆ. ನರಸಿಂಹಮೂರ್ತಿ, ಮಂಡ್ಯ ಅಖಾಡ ಮತ್ತಷ್ಟು ರಂಗೇರ್ತಾ ಇದೆ, ನಿಗಿ ನಿಗಿ ಕೆಂಡದಂತೆ ಭಾಸವಾಗ್ತಿದೆ. ಈ ಮೂವರು ಸುಮಲತಾರು ಇರುವಂತಹ ಫೋಟೋ ಒಂದು ವೈರಲ್ ಆಗಿತ್ತು, ಆದ್ರೆ ಈಗ ನಕಲಿ ಅನ್ನೋದು ಗೊತ್ತಾಗಿದೆ. ಅಂದ್ರೆ ಈ ಫೋಟೋ ಹಿನ್ನೆಲೆ ಏನು, ಎಲ್ಲಿಂದ ಶೇರ್ ಆಗಿರೋದು ಅನ್ನೋದ್ರ ಬಗ್ಗೆ ಮಾಹಿತಿಗಳೇನಾದ್ರು ಸಿಗ್ತಾ ಇದೆಯಾ? ನಿಜ ಶಕುಂತಲಾ, ಯಾಕಂತ ಹೇಳಿದ್ರೆ ಮಂಡ್ಯದ ರಾಜಕೀಯ ಏನಿದೆ, ಈ ಬಿರು ಬಿಸಿಲಿನ ನಡುವೆಯೂ ಅದು ಅತಿ ಹೆಚ್ಚಾಗಿ ಒಂದ್ ರೀತಿ ಬಿಸಿಲಿನಂತೆ ಭಾಸವಾಗ್ತಿರ್ತಕ್ಕಂತಹದ್ದು. ಯಾಕಂತ ಹೇಳಿದ್ರೆ ಹೋದ ಕಡೆಯಲ್ಲೆಲ್ಲ ಸುಮಲತಾರವರು ಇರಬಹುದು ಅಥವಾ ನಿಖಿಲ್ರು ಇರಬಹುದು, ಎದುರಾಳಿಗಳನ್ನ ಹಣಿತಕ್ಕಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಒಂದು, ಈಗಾಗಲೇ ಸುಮಲತಾ ಹೆಸರಿನ 3 ಪಕ್ಷೇತರರಾಗಿ ಏನು ಅಭ್ಯರ್ಥಿಗಳು ಕಣಕ್ಕಿಳಿದಿದ್ರು, ಆ 3 ಈಗಾಗಲೇ ಕುಮಾರಸ್ವಾಮಿ ಅವ್ರ ಜೊತೆ ಫೋಟೋವನ್ನ ತೆಗೆಸ್ಕೊಂಡಿದ್ದಾರೆ ಅಂತೇಳಿ ಒಂದು ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಆದ್ರೆ ಆ 3 ಕುಮಾರಸ್ವಾಮಿ ಜೊತೆ ಇರ್ತಕ್ಕಂಥವ್ರು ಈ ಏನೊಂದು ಈಗ ಈ ಮಂಡ್ಯ ಉಪಚುನಾವಣೆಗೆ ಏನೊಂದು ನಾಮಪತ್ರವನ್ನ ಸಲ್ಲಿಸಿದ್ದಾರೆ, ಅವರಲ್ಲ. ಇವರು ಬೇರೆ ಸುಮಲತಾರವರು. ಈಗಾಗಲೇ ಆ 3ರಲ್ಲಿ ಕೇರ್ಪೇಟೆಯ ಗೊರವಿ ಗ್ರಾಮದ ಸುಮಲತಾ ಏನಿದ್ದಾರೆ, ಅವರು ಬೆಂಬಲವನ್ನ ನಾನು ಈಗ ನಾಮಪತ್ರ ಏನಿದೆ ಅದನ್ನು ವಾಪಸ್ ಪಡೆದು ಮತ್ತೆ ಈಗ ಸುಮಲತಾರವರಿಗೆ ಒಂದು ಬೆಂಬಲವನ್ನ ಕೊಡ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಆದ್ರೆ ಫೇಸ್ಬುಕ್ ಮತ್ತೆ ಸಾಮಾಜಿಕ ಜಾಲತಾಣ ಸೇರಿದಂತೆ ಕೆಲವೊಂದು ಕಡೆ ಈ ಫೋಟೋಗಳು 3 ಸುಮಲತಾ ಇವರೇ, ಕುಮಾರಸ್ವಾಮಿ ಅವರು ಈ ರೀತಿ ಮಾಡ್ತಿದ್ದಾರೆ ಅಂತೇಳಿ ಅವ್ರನ್ನ, ಕುಮಾರಸ್ವಾಮಿ ಅವ್ರನ್ನ ಇರ್ಬೋದು ಮತ್ತೆ ನಿಖಿಲ್ ರವರನ್ನ ಕೆಣತಕ್ಕಂತ ಪ್ರಯತ್ನಗಳು ನಡೆದಿರ್ತಕ್ಕಂತಹದ್ದು. ಓಕೆ ನರಸಿಂಹಮೂರ್ತಿ, ಈ ಫೋಟೋದ ಈಗ ಸತ್ಯಾಸತ್ಯತೆ ಹೊರ ಬೀಳ್ತಾ ಇದ್ದಂತೆ ಈಗ ಸತ್ಯ ಬಯಲಾಗಿದೆ. ಅಂದ್ರೆ ಯಾಕಾಗಿ ಈ ಫೋಟೋವನ್ನ ಈಗ ಈ ರೀತಿ ಮಾಡಿರತಕ್ಕಂಥದ್ದು ಅನ್ನುವಂತಹ ಸಂಶಯ ಮೂಡ್ತಿದೆ ಅಂತ. ನಿಜ, ಯಾಕಂತ ಹೇಳಿದ್ರೆ ಕುಮಾರಸ್ವಾಮಿ ಅವರು ಯಾವತ್ತು ಮಂಡ್ಯ ಲೋಕಸಭಾ ಚುನಾವಣೆಗೆ ನಿಖಿಲ್ ರವರನ್ನ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ರು, ಅವತ್ತಿಂದನೇ ಈ ರೀತಿಯ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಕುಕೃತ್ಯಗಳನ್ನ ನಡೆಸ್ತಕ್ಕಂಥ ಕೆಲಸಗಳು ನಡೀತಿರ್ತಕ್ಕಂತಹದ್ದು. ಯಾಕಂತ ಹೇಳಿದ್ರೆ ನಿಖಿಲ್ ಎಲ್ಲಿದೆಯಪ್ಪ ಅಂತೇಳಿ ಆ ಒಂದು ವಿಡಿಯೋ ಏನಿತ್ತು, ಆ ವಿಡಿಯೋವನ್ನ ಸಾಕಷ್ಟು ಬಾರಿ ಟ್ರೋಲ್ ಮಾಡಿರ್ತಕ್ಕಂತಹದ್ದು, ಅದನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಅಪಹಾಸ್ಯ ಮಾಡಿರ್ತಕ್ಕಂಥದ್ದು. ಇದೀಗ ಈ 3 ಸುಮಲತಾರ ಹೆಸರಿನ ಅಭ್ಯರ್ಥಿಗಳೇನಿದ್ದಾರೆ ಅವರು ಇವರೇ. ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ಇವ್ರು ಗೊತ್ತಿತ್ತು, ಏನೊಂದು ಈ ಮತದಾರರೇನಿದೆ, ಮತದಾರರಿಗೆ ಗೊಂದಲ ಮೂಡಿಸ್ತಕ್ಕಂಥ ನಿಟ್ಟಿನಲ್ಲಿ ಈ 3ರನ್ನ ಕುಮಾರಸ್ವಾಮಿ ಅವರೇ ತಂದು ನಿಲ್ಸಿದ್ದಾರೆ. ಇವರ ಒಂದು ನಡೆ ನೋಡಿ ಯಾವ ರೀತಿ ಇದೆ ಅಂತೇಳಿ ಕುಮಾರಸ್ವಾಮಿ ಅವರನ್ನ ಟೀಕಿಸ್ತಕ್ಕಂತ ಬರದಲ್ಲಿ ತಪ್ಪು ಫೋಟೋಗಳನ್ನ ಹಾಕಿರ್ತಕ್ಕಂತಹದ್ದು ಯಾರೋ ಬೇರೆ. ಥ್ಯಾಂಕ್ ಯು ನರಸಿಂಹಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.